ಇದೊಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ. ಈ ವಿಡಿಯೋದಲ್ಲಿ ಕೊಟ್ಟಿರುವ ವಾಕ್ಯವನ್ನ ಓದಿ ನಾವು ಉಕ್ತಿಯ ರೂಪದಲ್ಲಿ ಬರಿಬೇಕು. ಅಂದ್ರೆ ಈ ಸೆಂಟೆನ್ಸ್ ಓದ್ಬಿಟ್ಟು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸ್‌ಪ್ರೆಷನ್ ರೂಪದಲ್ಲಿ ನಾವು ಆನ್ಸರ್ ಮಾಡ್ಬೇಕು. ಮೊದಲನೇ ಪ್ರಶ್ನೆ ಏನಿದೆ? 709 - 19 ಎಂಬ ಸಂಖ್ಯೆಯ ಅರ್ಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದನ್ನ ಎಕ್ಸ್‌ಪ್ರೆಷನ್ ರೂಪದಲ್ಲಿ ಹೇಗ್ ಬರ್ತೀವಿ? ಮೊದ್ಲಿಗೆ ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಬರಿಯೋಣ. ಕೊಟ್ಟಿರೋದೇನು? 709 - 19. ಇದು ಕೊಟ್ಟಿರೋದ್ರಿಂದ ನಾನು ಒಂಚೂರು ಬ್ರಾಕೆಟ್ ಹಾಕ್ತೀನಿ. ಇದರ ಅರ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಅರ್ಧ ಅಂತ ಹೇಳಿದ ತಕ್ಷಣ ಎಷ್ಟು ಅಂತ ಹೇಳಿದ್ರೆ 1/2 ಅಂತ ಬರಿತೀವಿ. ಇಲ್ಲಿ ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ ಈ ಸಂಖ್ಯೆನ ನಾವು ಸಂಖ್ಯೆ 2ರಿಂದ ಭಾಗಿಸ್ತಿದೀವಿ. ಇದೇ ಈ ಪ್ರಶ್ನೆಯ ಒಂದು ರೂಪ ಅಂತ ಹೇಳ್ಬೋದು. ಎರಡನೇ ಉದಾಹರಣೆ ನೋಡಿ. 56 ಮತ್ತು 7 ಸೇರಿಸಿ ಬಂದ ಮೊತ್ತದ 3ರಷ್ಟು ಕಂಡು ಹಿಡಿಬೇಕಂತೆ. ಇಲ್ಲಿ ಸೇರಿಸಿ ಅಂತ ಹೇಳಿದ್ರೆ ಕೂಡೋದು ಅಂತ ಅರ್ಥ ಈ ಪ್ರಶ್ನೆಗಳಿಗೆ. ಯಾಕಂತ ಹೇಳಿದ್ರೆ ಇದು ಸೆಂಟೆನ್ಸ್ ರೂಪದಲ್ಲಿ ಇರುತ್ತಲ್ವಾ. ಏನ್ ಕೇಳಿದ್ದಾರೆ? 56ಕ್ಕೆ ನಾವು 7 ಸೇರಿಸ್ಬೇಕು. ಸೇರ್ಸಿದ್ದಾಯ್ತು ತಾನೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದರ 3ರಷ್ಟು ಅಂತ ಹೇಳಿದ್ರೆ ಇದಕ್ಕೆ 3 ಗುಣಿಸಿದ್ರೆ ಸರಿ ಇರುತ್ತಲ್ವಾ? ಹೌದು. 3ರಷ್ಟು ಅಂತ ಹೇಳಿದ್ರೆ 3 ಇಂಟು 56 ಪ್ಲಸ್ 7 ಅಂತ ಅರ್ಥ. ಇದನ್ನೇನಾದ್ರೂ ನಾನು 3 ಇಂಟು 56 ಪ್ಲಸ್ 7 ಅಂತ ಬರ್ದ್ಬಿಟ್ಟು ಇಲ್ಲಿ ಬ್ರಾಕೆಟ್ ಹಾಕ್ಬಿಟ್ರೆ ನಮ್ಮ ಉತ್ತರ ತಪ್ಪು ಅಂದ್ಬಿಡುತ್ತೆ. ಈ ಉತ್ತರ ಏನೋ ಸರಿ ಬರುತ್ತೆ. ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾವು ಹೀಗ್ ಮಾಡ್ಬಾರ್ದು. ಇದೇ ರೀತಿ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಹೆಂಗೆ ಓದುತ್ತೀವೋ ಅದೇ ರೀತಿ ನಮ್ಮ ಉತ್ತರನೂ ಇರಬೇಕು. ಇಲ್ಲಿ ನೋಡಿ, 56ರ 3ರಷ್ಟಿಗೆ 56ರ 3ರಷ್ಟು ಅಂತ ಹೇಳಿದ್ರೆ 56ರ 3 ಪಟ್ಟು. 3 ಪಟ್ಟು ಹೆಂಗ್ ಬರಿತೀವಿ? 3ಅನ್ನ ಗುಣಿಸ್ತೀವಿ. ಯಾವ ಸಂಖ್ಯೆಗೆ? ಸಂಖ್ಯೆ 56ಕ್ಕೆ. 56ರ 3 ಪಟ್ಟು ಸಿಕ್ತಲ್ವಾ? ಇದಕ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಂಖ್ಯೆ 7 ಸೇರಿಸ್ಬೇಕು ಅಂತ ಹೇಳಿದ್ರೆ ಕೂಡ್ಬೇಕು ಅಂತಾಯ್ತು. ಇವೆರಡೂ ಪ್ರಶ್ನೆ ನೋಡಿ, ಒಂದೇ ನಂಬರ್ಗಳಿದಾವೆ, ಪ್ರಶ್ನೆ ಬೇರೆ ಬೇರೆ, ಉಕ್ತಿನೂ ಬೇರೆ ಬೇರೆ. ನೆಕ್ಸ್ಟ್ ಉದಾಹರಣೆ ನೋಡಿ. 16 ಮತ್ತು 11 ಸೇರಿಸಿದ ಮೊತ್ತವನ್ನು 43ರಿಂದ ಕಳೆಯಿರಿ ಅಂತ ಕೇಳಿದಾರೆ. 16 ಮತ್ತು 11ನ್ನ ಸೇರಿಸಿದ ಮೊತ್ತ 11 ಮತ್ತು 16ನ್ನ ಸೇರಿಸಿದ ಅಂದ್ರೆ 16 ಪ್ಲಸ್ 11. ಈ ಸೇರಿಸಿದ ಮೊತ್ತ ಏನಿದ್ಯೋ ಇದನ್ನ ಸಂಖ್ಯೆ 43ರಿಂದ ಕಳಿಬೇಕು ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಸೈನ್ ಅನ್ನೋದು ನಾವು ಹಾಕ್ಬೇಕು. ಸರಿನೋ ಅಲ್ವೋ? 43 ಮೈನಸ್ 16 ಪ್ಲಸ್ 11 ಅಂತಾಯ್ತು. 5ನೇ ಉದಾಹರಣೆ ನೋಡಿ. 104 ಮತ್ತು 8 ಇದರ ಭಾಗಫಲದ 10ರಷ್ಟು. ಇಲ್ಲಿ ಭಾಗಾಕಾರ ನಡೀತಿದೆ ಅಂತೆ. ಯಾವ್ದ್ರ ಮಧ್ಯೆ? 104 ಮತ್ತು 8ರ ಮಧ್ಯೆ. ಸಂಖ್ಯೆ 8 ಅನ್ನೋದು 104ನ್ನ ಭಾಗಿಸ್ತಿದೆ. ಈ ಭಾಗಫಲದ ಉತ್ತರ ಬರುತ್ತಲ್ವಾ, ಇದರ 10ರಷ್ಟು ಅಂದರೆ 10 ಪಟ್ಟು. ಇಲ್ಲೇನ್ ಬರಿತೀನಿ? 10 ಇಂಟು 104 ಡಿವೈಡೆಡ್ ಬೈ 8 ಅಂತ ಬರಿತೀನಿ. ಇದೇ ರೀತಿ ಕೊನೆ ಪ್ರಶ್ನೆ ನೋಡಿ, ಕೊನೆ ಉದಾಹರಣೆ 175 ಮತ್ತು 58. ಫಸ್ಟ್ ಬರ್ದ್ಬಿಡೋಣ. 175 ಮತ್ತು 58 ಇದರ ವ್ಯತ್ಯಾಸ. ವ್ಯತ್ಯಾಸ ಅಂತ ಹೇಳಿದ ತಕ್ಷಣ ವ್ಯವಕಲನ. ಇಲ್ಲಿ ಮೈನಸ್ ಚಿಹ್ನೆ ಬರಿಬೇಕು. ಇಲ್ಲೊಂದು ಬ್ರಾಕೆಟ್ ತೆಗೆದುಕೊಂಡಾಗ ಮುಂದೆ ಪ್ರಶ್ನೆ ನೋಡಿ, ಇದರ 4 ಪಟ್ಟಂತೆ. 4 ಪಟ್ಟಂತ ಹೇಳಿದ್ರೆ ಸಂಖ್ಯೆ 4ಇಂದ ಗುಣಿಸ್ಬೇಕು. ಇಲ್ಲಿ ಬರೋ ಉತ್ತರ ಏನಿದ್ಯೋ ಇದರ 4 ಪಟ್ಟು ಅಂತಾಯ್ತು. ಈಗ ಇಲ್ಲೇನ್ ಕಲ್ತ್ವೋ ಅದೇ ರೀತಿ ಎರಡು ಪ್ರಶ್ನೆ ನೋಡಿ. ಒಳಗಡೆ 9,68,633ರೊಟ್ಟಿಗೆ 70,263 ಕೂಡ್ತಿದೀವಿ. ಎರಡೂ ಪ್ರಶ್ನೆನಲ್ಲೂ ಕೂಡೋದು ಸೇಮ್ ಇದೆ. ಅದರೊಟ್ಟಿಗೆ ಏನ್ ಮಾಡಿದೀವಿ? ಸಂಖ್ಯೆ 2 ಗುಣಿಸಿದೀವಿ ಮತ್ತೆ ಸಂಖ್ಯೆ 7 ಗುಣಿಸಿದೀವಿ. ಇವೆರಡರಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದ್ರೆ ನಾವು ಒಳಗಡೆ ಇರುವ ನಂಬರ್ಗಳ ಬಗ್ಗೆ ಚಿಂತೆ ಮಾಡ್ಬೇಕಿಲ್ಲ. ಎರಡಕ್ಕೂ ಸೇಮ್ ಬರುತ್ತೆ. ಹೊರಗಡೆ ಗುಣಿಸಿರುವ ಸಂಖ್ಯೆ ನೋಡಿ ಇದೇನಾಗುತ್ತೆ ಅಂತ ಹೇಳಿದ್ರೆ ಈ ಸಂಖ್ಯೆ 2 ಪಟ್ಟು.
ಇದು ಈ ಸಂಖ್ಯೆ 7 ಪಟ್ಟಾಗಿರೋದ್ರಿಂದ ಎರಡನೆಯ ಪ್ರಶ್ನೆ ಅನ್ನೋದು ಸರಿಯಾದ ಉತ್ತರ ಅಂತ ಆಗುತ್ತೆ. ಈಗ ನಾವೇನ್ ತಲೆಲಿ ಇಟ್ಕೋಬೇಕು, 10ರಷ್ಟು ಅಂದ್ರೆ ಏನು, ಸೇರಿಸಿದ ಅಂದ್ರೆ ಏನ್ ಮಾಡ್ಬೇಕು, ವ್ಯತ್ಯಾಸ ಅಂದ್ರೆ ಏನು, ಇವೆಲ್ಲ ತಲೆಲಿ ಇಟ್ಕೊಂಡು ಈ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನ ಬರಿತಾ ಹೋಗ್ಬೇಕು.